ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಯುವ ನಿಧಿಯನ್ನು ಬಿಡುಗಡೆ ಮಾಡಿದ್ದೇವೆ, ಪಂಚ ಗ್ಯಾರಂಟಿಗಳನ್ನು ನಾವು ಪೂರೈಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ವಾಸ್ತವಿಕವಾಗಿ ನೇರವಾಗಿ ಕರ್ನಾಟಕದ ಯುವಕರಿಗೆ ರಾಜ್ಯ ಸರ್ಕಾರ ವಂಚನೆ ಮಾಡಿದೆ ಅನ್ನುವಂಥ ಆಪಾದನೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಯುವ ನಿಧಿಯನ್ನು ಅವರು ಪ್ರಣಾಳಿಕೆಯನ್ನು ಏನು ಹೇಳಿದರು ಅಂತ ಹೇಳಿದರೆ, ಯಾರ್ಯಾರಿಗೆ ಡಿಗ್ರಿ ಆಗಿದೆ, ಸ್ವಂತ ಉದ್ಯೋಗ ಇಲ್ಲದೇ ಇದ್ದವರು, ಯಾರು ಡಿಪ್ಲೊಮಾ ಮಾಡಿದ್ದಾರೆ, ಡಿಗ್ರಿ ಆದವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೇವೆ ನಿರುದ್ಯೋಗ ಭತ್ಯೆ, ಡಿಪ್ಲೊಮಾ ಆದವರಿಗೆ 1,500 ಕೊಡ್ತೇವೆ ಅಂತ ಹೇಳಿದ್ದಾರೆ. ಮೇಲ್ನೋಟದ ಅಂದಾಜು ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಆದವರು, ಡಿಪ್ಲೊಮಾ ಆದವರು ಸುಮಾರು 40 ಲಕ್ಷ ಜನ ಇದ್ದಾರೆ ಅಂತೇಳಿ ಮೇಲ್ನೋಟದ ಲೆಕ್ಕ. ಆದರೆ ಇವತ್ತು ಯುವ ನಿಧಿ ಹೆಸರಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷ ನೀವು ಯುವಕರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೇವೆ ಅಂತ ಹೇಳಿದ್ದೀರಿ, ಕೊಡ್ತೇವೆ ಅಂತೇಳಿ ಓಟು ಪಡೆದಿದ್ದೀರಿ, ಅಧಿಕಾರಕ್ಕೆ ಬಂದಿದ್ದೀರಿ, ಈಗ ನೀವು ಮಾಡ್ತಾ ಇಲ್ಲ ಅನ್ನುವಂಥ ಟೀಕೆಗಳನ್ನು ಮಾಡಿದ ಮೇಲೆ ಯುವ ನಿಧಿಯನ್ನು ಬಿಡುಗಡೆ ಮಾಡ್ತಾರೆ. 22-23ನೇ ಸಾಲಿಗೆ 4 ಲಕ್ಷ ಯುವಕರು 22-23ನೇ ಸಾಲಿನಲ್ಲಿ ಡಿಗ್ರಿಯನ್ನು ಪಡೆದವರು, 48,000 ಜನ ಡಿಪ್ಲೊಮಾ ಪಡೆದವರು ಅಂತ ಅವ್ರ ಲೆಕ್ಕ. ಅದರಲ್ಲಿ ಉದ್ಯೋಗ ಇದ್ದವರು ಅಥವಾ ಆಸಕ್ತಿ ಇಲ್ಲದಿದ್ದವರು ಇವನ್ನೆಲ್ಲ ಬಿಟ್ಟರೆ ಹೆಚ್ಚು ಕಡಿಮೆ ಒಂದು 3-3.5 ಲಕ್ಷ ಜನರಿಗೆ ನಾವು ಕೊಟ್ಟು ಒಂದು 600-700 ಕೋಟಿ ರೂಪಾಯಿ ಖರ್ಚು ಮಾಡಿ ಯುವ ನಿಧಿಯನ್ನು ಅನುಷ್ಠಾನ ಮಾಡಿದ್ದೇವೆ ಅನ್ನುವಂಥ ಹೆಮ್ಮೆ ಪಟ್ಟುಕೊಳ್ಳುವಂಥ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ. ವಾಸ್ತವಿಕವಾಗಿ ಯುವಕರಿಗೆ ನೀವು ಅವತ್ತು ಘೋಷಣೆ ಮಾಡುವಾಗ, ನೀವು ಜನರಿಗೆ ಭರವಸೆಗಳನ್ನು ಕೊಡುವಾಗ, ಯಾರ್ಯಾರು ಯುವಕರಿದ್ದೀರಿ ಡಿಗ್ರಿ ಆದವರಿಗೆ ಎಲ್ರಿಗೂ ಕೊಡ್ತೇವೆ ಅಂತ ನೀವೇ ಹೇಳಿದ್ದು. ಆದರೆ ಇವತ್ತು 22-23ನೇ ಸಾಲಿಗೆ ಅಂತ ಹೇಳಿ ಯುವಕರಿಗೆ, ಯುವ ಜನಾಂಗದವರಿಗೆ, ನಿರುದ್ಯೋಗಿಗಳಿಗೆ ಸರ್ಕಾರ ನೇರವಾಗಿ ವಂಚನೆ ಮಾಡಿದೆ. ನಿಮ್ಮ ಅಂಕಿಅಂಶಗಳ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10,000 ಕೋಟಿ ಆದರೂ ಬೇಕು ಅದಕ್ಕೆ. ಆದರೆ ಇವತ್ತು ಬರೀ 600-700-800 ಕೋಟಿ ರೂಪಾಯಿನ ಕೊಡುವುದರ ಮೂಲಕ ಬಿಡುಗಡೆ ಮಾಡ್ತೇವೆ ಅಂತ ಹೇಳೋದ್ರ ಮೂಲಕ ಯುವಕರಿಗೆ ವಂಚನೆ ಆಗಿದೆ ರಾಜ್ಯ ಸರ್ಕಾರದಿಂದ ಅಂತ ಆಪಾದನೆ ಮಾಡ್ತೇನೆ. ಪಂಚ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಕೇವಲ ಓಟಿಗೋಸ್ಕರ ಮಾತ್ರ ಪಂಚ ಗ್ಯಾರಂಟಿಗಳನ್ನು ಬಿಟ್ಟರೆ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣವಾಗಿ ಪಂಚ ಗ್ಯಾರಂಟಿಗಳು ವಿಫಲ ಆಗಿದೆ. ಜನರಿಗೆ ಕೊಟ್ಟಂಥ ಭರವಸೆಗಳು ನಿಮ್ಮದಿಲ್ಲ. ಇವತ್ತು ಗೃಹಲಕ್ಷ್ಮಿ 9 ಲಕ್ಷ ಕುಟುಂಬಗಳಿಗೆ ಪ್ರಥಮ ಹಂತದ ಅನುದಾನವೇ ಬಿಡುಗಡೆ ಆಗಿಲ್ಲ ಅನ್ನುವಂಥ ಆಪಾದನೆಗಳಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸರ್ಕಾರಿ ಬಸ್ ಇಲ್ಲ ಅಂಥೇಳಿ ರಸ್ತೆ ತಡೆ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ವಿದ್ಯುತ್ತಿನ ದರ ಯಾವ ರೀತಿಯ ಮಟ್ಟಕ್ಕೆ ಏರಿಕೆಯಾಗಿದೆ ಮತ್ತು ಉಚಿತ ವಿದ್ಯುತ್ತಿನ ವಿಫಲತೆ ಏನಾಗಿದೆ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಒಟ್ಟಾರೆ ಪಂಚ ಗ್ಯಾರಂಟಿಗಳು ವಿಫಲ ಆಗ್ತಾ ಇದೆ. ಆ ಪಂಚ ಗ್ಯಾರಂಟಿಗಳು ವಿಫಲ ಆದ ಹಿನ್ನೆಲೆಯಲ್ಲಿ ಕೊನೆಯದಾಗಿರುವಂಥ ಯುವ ನಿಧಿ ಕೂಡ ಸಂಪೂರ್ಣವಾಗಿ ಯುವಕರಿಗೆ ಮಾಡಿರುವಂಥ, ನಿರುದ್ಯೋಗಿಗಳಿಗೆ ಮಾಡಿರುವಂಥ ವಂಚನೆ ಅನ್ನುವಂಥ ಆಪಾದನೆಯನ್ನು ಈ ಮೂಲಕ ಮಾಡಬೇಕಾಗಿದೆ. ಇಂಗ್ಲಿಷ್ ಬೋರ್ಡ್ಗಳೆಲ್ಲ ಕಲ್ಪುಟ ಮಾಡಿ ಇಂಗ್ಲಿಷ್ ಬೇಡ ಕನ್ನಡ ಬೋರ್ಡ್ಗಳು ಹಾಕಿರೋದು ಆಗ್ರಹ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವವಾಗಿರುವಂಥ ಒಂದು ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಹಿಂಸಾಚಾರ ಇಲ್ಲದೆ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಜವಾಬ್ದಾರಿ ಇದೆ. ಸರ್ಕಾರ ಹಿಂಸಾಚಾರಕ್ಕೆ ಎಡೆ ಕೊಡಬಾರ್ದು. ಆದರೆ ಕರ್ನಾಟಕದ ಸಾರ್ವಭೌಮತೆಗೆ ಬೀದಿಯಲ್ಲಿ ನಿಂತು ಕೂಗುವಂಥ ವಾತಾವರಣ ನಿರ್ಮಾಣ ಮಾಡಬಾರ್ದು. ಸರ್ಕಾರದ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ. ಧನ್ಯವಾದ. ಆಗ್ರಹ ಮಾಡಿದ್ದಾರೆ. ಅವರ ಅಧ್ಯಕ್ಷರ ಇದ್ದಾಗ ಯಾರು ಬಹಿರಂಗ ಹೇಳಿಕೆ ಡ್ಯಾಮೇಜ್ ಆಗುವಂತ ಹೇಳಿಕೆ ಕೊಡ್ತಾ ಇದ್ರು ಅವ್ರನ್ನ ಅಮಾನತು ಮಾಡ್ತಾ ಇದ್ರು. ಈಗ 1 ಡಜನ್ಗೂ ಹೆಚ್ಚು ಜನ ಇವತ್ತು ಬಿಜೆಪಿಯಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟು ಮಾತಾಡ್ತಾ ಇದ್ದಾರೆ. ಯಾರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ, ಹೈಕಮಾಂಡ್ ಅವರು ಕೂಡ ಗಮನ ಕೊಡ್ತಿಲ್ಲ ಅಂತ ಆಗ್ರಹ ಮಾಡಿದ್ದಾರೆ. ಯತ್ನಾಳ ನಾಯಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸದಾನಂದ ಗೌಡರ ಭಾವನೆಗಳು ನಮ್ಮ ಬಹಳ ಹಿರಿಯರದು, ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತಾರೆ. ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರದ ನಮ್ಮ ಯಾವುದೇ ಶಿಸ್ತು ಅಶಿಸ್ತುಗಳು ಸೇರಿದಂತೆ ಪಾರ್ಟಿಯ ಮುಖಂಡರ ಎಲ್ಲ ಚಟುವಟಿಕೆಗಳ ಬಗ್ಗೆ ರಾಜ್ಯದ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ತಂಡಗಳು ಕಾಲಕ್ಕೆ ಗಮನಿಸ್ತಾ ಇದೆ. ಸರಿಯಾದ ನಿರ್ಧಾರಗಳು ಸಕಾಲದಲ್ಲಿ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.